ನಮ್ಮನ್ನು ಗೌರವಿಸುವುದಕ್ಕೋ ಎಂಬಂತೆ ತಂಪಾದ ಮಾರುತದಿಂದ ಪುಷ್ಪ ಮಳೆಯನ್ನೇ ಸುರಿಸುತ್ತಾ ಇದೆ. ಈ ಸಣಿಗೆಯಿಂದ ಗಾಳಿ ಹಾಕಿದಂತಹ ಅನುಭವ, ಸುಗಂಧವನ್ನು ಹೊತ್ತುಕೊಂಡು ಬರುವಂತಹ ಮಾರುತ. ಗಾಳಿಗೆ ಹೆಮ್ಮೆಯನ್ನು. ಸ್ವಾಮಿ, ಅತ್ತ ಕಡೆ ನೋಡಿ, ಆ ಮೆದೆಯ ಮೇಲೆ ನವಿಲುಗಳ ಗೆರೆಯನ್ನು ಬಿಚ್ಚಿ ಆಡುವಂತಹ ನಾಟ್ಯಕ್ಕೆ ಎಂತಹ ನಾಟ್ಯಗಾರರೇ ಆಗಲಿ ನಾಚಿ ತಲೆ ತಗ್ಗಿಸಲೇಬೇಕು. ಮಯೂರ ನರ್ತನ. ಇತ್ತ ಕಡೆ ಆ ಕೊಳದಲ್ಲಿ ಕಲಹಂಸಗಳ ಕಲಕಾಟ. ಸ್ವಾಮಿ ನೋಡಿ, ಆ ಮರದಲ್ಲಿ 2 ಗಿಣಿಗಳು ಅದೆಷ್ಟು ಚಂದವಾಗಿ ಆಟವಾಡ್ತಾ ಇವೆ. ದಾಂಪತ್ಯ ಹೇಗಿರಬೇಕು ಅಂತ ಪ್ರಪಂಚಕ್ಕೆ ತೋರಿಸಿ ನಮ್ಮ ಹಾಗೆ ಇದೆ ಅಲ್ವೇ ಸ್ವಾಮಿ? ಆ ಮರದಲ್ಲಿ ಕೋಗಿಲೆ, ಅದರ ನಾದವೇ ಮಧುರವಾದ ಗಾಯನವನ್ನು ಕೇಳಿದಂತೆ ಇದೆ. ಸ್ವಾಮಿ, ನನಗಂತೂ ಇಲ್ಲಿಯೇ ಇದ್ದು ಬಿಡೋಣ ನಿಮ್ಮೊಂದಿಗೆ ಅಂತ ಅನ್ನಿಸ್ತಾ ಇದೆ ಅಲ್ವೇ? ಭೀತವಾಗಿದ್ದಂತಹ ನಿನ್ನ ಮನಸ್ಸಿನಲ್ಲಿ ಸಂತೋಷ ಮನೆ ಮಾಡಿದ ಪ್ರಕೃತಿಯನ್ನು ನೋಡಿ ಅಂತಾದ ಮೇಲೆ ಇಷ್ಟೇ ಅಲ್ವೇ? ಮತ್ತೆ ಮೃಗಯ ವಿನೋದವನ್ನು ಮಾಡಿ ಆ ಮೂಲಕವಾಗಿ ಕ್ರೀಡೆಯನ್ನಾಡಿ ಬೇಟೆಯನ್ನಾಡುತ್ತಾ ಸಂತೋಷ ಪಟ್ಟವರು ನಾವು. ಕಾಡಿನ ಸಮಸ್ತವನ್ನು ನೋಡುತ್ತಾ ಪ್ರಕೃತಿಯನ್ನ ಆಘ್ರಾಣಿಸುತ್ತಾ ಆಸ್ವಾದಿಸುತ್ತಾ ಸಂತೋಷವನ್ನ ವರ್ಧಿಸಿಕೊಂಡವರು ನಾವು. ಇಷ್ಟಕ್ಕೆ ಮುಗಿಯಲಿಲ್ಲವೇ ಕಾಮ್ಯಕಾವನದ ಸೊಬಗು? ಸನಿಹದಲ್ಲಿಯೇ ವನವಿದೆ. ವನದಲ್ಲಿ ಸ್ಫಟಿಕ ದೋಪಾದಿಯಲ್ಲಿ ಶುಭ್ರವಾಗಿ ಹರಿಯುತ್ತಿರುವಂತಹ ಕೊಳವೊಂದಿದೆ. ತನುಸುಖವನ್ನು ತನ್ಮೂಲಕ ಮನಸುಖವನ್ನು ಕೊಡಬಹುದಾದಂತಹ ಜನಕ್ರೀಡೆಯನ್ನ ನೀನು ಇದ್ದು ಸಖಿಯರೊಂದಿಗೆ ಆಡಬೇಕು ಅಂತ. ಹೋಗೋಣ ಹೋಗೋಣ ಹೋಗೋಣ. ಬರುತ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ನಡೆಯನ್ನ ಓಟವನ್ನ ನಿಲ್ಲಿಸುವಂತಹ ಲಕ್ಷಣ ಈತನಿಂದ ಬರ್ತಾ ಇದೆ. ವಿಚಾರಿಸಿಕೊಳ್ಳಿ. ಸ್ವಲ್ಪ ಎಲ್ಲಿಗ ಕಬ್ಬಿನ ಗದ್ದೆಗೆ ನದಿ ಹೋದಾಗೆ ನಿನ್ನ ಮಾವನವನಿಗೆ ನೆನ್ಸಿದ್ಯಾ? ಯಾರು ನೀನು? ನಾನು ಇಲ್ಲಿ ಚಾರಕಲ್ವ. ಇಲ್ಲಿಯ ಚಾರಕಲ್ವ ನೀನು? ಎಲ್ಲ ಕಟ್ಟಿಲ್ಲ. ನಾನು ನೋಡು ಇಲ್ಲಿಯವರಿಗೆ ಚಾರಕ ಆಗಿರ್ಬೋದು, ಆದ್ರೆ ನಿನಗೆ ಚಾರಕ ಅಲ್ಲ. ನಿನ್ನನ್ನು ವಿಚಾರಿಸುವ ವಿಚಾರಕ. ನನ್ನನ್ನು ವಿಚಾರಿಸುವ ನಾನು ಯಾರು ಬಲ್ಲೆಯೋ? ನಾನು ಕೇಳ್ತೇನೆ, ಯಾರು ನೀನು? ಎಲ್ಲಿಂದ ಬಂದೆ? ಓಹೋ, ಯಾಕೆ ಬಂದೆ? ನನ್ನ ಮೇಲೆ ವಿಚಾರಿಸುವುದು ಎಲ್ಲವನ್ನು ಹೇಳಿದ್ರೆ ಆಯ್ತು. ನಾನು ಯಾರು ಬಲ್ಲೆಯೋ? ಯಾರು? ರಕ್ಷಿತೀಶನಿಗೋ ನಾನು ಯಾರು ಬಂದೆಯೋ? ಅಂಗದೇಶದಾಧಿಪತಿ. ಓ, ಅಂಗ ಇಲ್ಲದ ಕಾರಣ ಕತ್ತರಿಸಿ ಬಿಟ್ಟು. ಅಲ್ಲ, ನೀವೇ ಹೇಳಿಲ್ಲ ಅಂಗ ಇಲ್ಲದ ಕಾರಣ ಅಂತ. ನೀವೇ ನಾನೇ ಅಂಗದೇಶದ ಅಧಿಪತಿ ಕರ್ಣ. ಓ, ಅಲ್ಲಿ ಅಧಿಪತಿ ಕರ್ಣ. ಇವರೆಲ್ಲ ನಮ್ಮವರು ಕೂಡಿಕೊಂಡು ಬಂದಿದ್ದಾರಲ್ಲ. ಈಗ ಇವರು ನಮ್ಮ ಒಡೆಯರು. ಯಾರು ಇವರ? ಕೌರವೇಶ್ವರು. ಓ, 10 ದಿನದಲ್ಲಿ ಸಾಯುವ ಕುರಿರಾಯ ಇವರು. ಮತ್ತೆ ಹೇಳಿದಲ್ಲ ನಾಳೆಗೆ ತುಂಡರಿಸಿ ಬಿಟ್ಟಿದ್ದೆ. ಮತ್ತೆ ನೀನು ಹೇಳಿದಲ್ಲ. ಬಾಯಿ ಮುಚ್ಚು. ಏನು? ಕೌರವೇಶ್ವರು ನಿಮ್ಮ ಒಡೆಯ. ಹಸ್ತಿನಾವತಿ ಅಧಿಕಾರಿ ನಮ್ಮ ಒಡೆಯ. ಈ ಕಡೆಯಲ್ಲಿ ಕಾಣುತ್ತಾ ಇದ್ದಾರಲ್ಲ, ಇವನು ಅವನ ತಮ್ಮ ದುಶ್ಯಾಸನ. ಓ, ದುಶ್ಮನ್. ದುಶ್ಮನ್ ಅಂತ ಹೇಳಿದಲ್ಲ. ಅಲ್ಲ, ದುಶ್ಮನ್.
ಮಾತಾಡಿದ್ರೆ ಜಾಗೃತಿ. ಮತ್ತೆ ದುಶ್ಮನಲ್ಲೂ ಮತ್ತೆ ದುಶ್ಯಾಸನ ಮತ್ತೆ ಮತ್ತೆ ಹಿಂದೆ ಕೌರವನ ತಮ್ಮ. ಇವರು ಇವರೆಲ್ಲ ಕೂಡಿಕೊಂಡು ಬಂದಿದ್ದಾರಲ್ಲ ಕೌರವನ ತಮ್ಮಂದಿರು. ಹೌದಾ? ಈಗ ಈ ಕಡೆಯಲ್ಲಿ ಕಾಣಿಸುತ್ತಾ ಇದ್ದಾಳಲ್ಲ ಆ ಸ್ತ್ರೀ ಸಮೂಹದ ಮಧ್ಯದಲ್ಲಿ ಕಂಗೊಳಿಸುವವಳು ನಮ್ಮ ಬಡತಿ ಭಾನುಮತಿ. ಏನಾಯ್ತು ನಿನಗೆ? ಅಯ್ಯೋ, ನಿಮಗೆ ಹೀಗಾಗಬಾರ್ದಿತ್ತಪ್ಪ. ಏನಾಯ್ತು? ನಿಮಗೆ ಇಂತಹ ಪರಿಸ್ಥಿತಿ ಬರಬಾರ್ದು. ಏನಾಯ್ತು ಈಗ? ಏನ ನಿಮ್ಮ ಊರಲ್ಲಿ ಬರಗಾಲ ಬಂತ? ಅಲ್ಲ, ಮಳೆಗಾಲ ಬಂತ? ಎಲ್ಲ ಒಟ್ಟಿಗೆ ಊರು ಬಿಟ್ಟು ಇಲ್ಲಿಗೆ ಬಂದಿದ್ದೀರಲ್ಲ. ನಿಮ್ಗೆ ಬೇರೆ ಜಾಗ ಸಿಗಲಿಲ್ವಾ ಅಂತ ತಿಳ್ಕೊಂಡಿದ್ದ ನಮ್ಮನ್ನು? ಊರು ಬಿಟ್ಟು ಊರು ಬಿಟ್ಟು ಬಂದವರಲ್ಲ ನಾವು. ಮತ್ತೆ ವನವಿಹಾರ, ಜಲಕೇಡಿ, ಮೃಗಬೇಟೆ, ವಿನೋದಕ್ಕಾಗಿ ವಿಹರಿಸುತ್ತಾ ಈ ಕಡೆ ಬಂದವರು. ನಿಮಗೆ ಬೇರೆ ಜಾಗ ಸಿಗಲಿಲ್ವಾ? ಯಾಕೆ? ಜಲಕೇಳಿ ಆಗ್ಬೇಕಾದ್ರೆ ಅಲ್ಲಿ ಪ್ರಾಣಿ ಕುಡಿಯುವ ಕೆರೆ ಉಂಟಲ್ಲ, ಅಲ್ಲಿ ಹೋಗಿ ಪಚ್ಚ ಪಚ್ಚ ಮಾಡಿ ಒಳ್ಳೆ ಮಾತು ಹೇಳ್ತಾ ಇದ್ದೇನೆ. ಮಾತಿಲ್ಲ ನೋಡಿ. ಇದು ಯಾರ್ದು ಗೊತ್ತುಂಟ? ಯಾರ್ದು? ಜಲಕೇಳಿ ಮಾಡ್ಲಿಕ್ಕೆ ಇದು ದೇವೇಂದ್ರನ ಆಡಳಿತಕ್ಕೆ ಒಳಪಟ್ಟಿದೆ. ಇಲ್ಲಿಯ ಸಂಪೂರ್ಣ ಜವಾಬ್ದಾರಿ ನಮ್ಮ ಒಡೆಯ ಚಿತ್ರಸೇನ ಭೂಪತಿಗಳು ಸೇರಿದ್ರು. ಒಳ್ಳೆಯ ಮಾತಲ್ಲಿ ಹೇಳ್ತೇನೆ, ಬಂದ ದಾರಿಯಲ್ಲಿ ಹಿಂದೆ ಹೋದ್ರೆ ಆಯ್ತು, ಇಲ್ಲವಾದ ನಿನ್ನ ಮುಖವನ್ನು ಗುದ್ದಿ ಮುಸುಕು ಮಾಡಿ ಮಂಗನಾಗೆ ಮರ ಹಚ್ಚಿ ಬಿಟ್ಟೇನು. ಇವರಿಗೆ ಹೀಗೆ ಬಿಡಬಾರ್ದು. ನಮ್ಮ ಒಡೆಯ ಹತ್ರ ಹೋಗಿ ತಿಳಿಸ್ತೇನೆ. ಆದ್ದರಿಂದ ಒಡೆಯದಲ್ಲಿ ಹೋಗ್ತೇನೆ. ಒಡೆಯ ಈ ಸ್ವರ್ಗಲೋಕದ ಅಧಿಕಾರಿ ದೇವೇಂದ್ರ ಸ್ವರ್ಗದಲ್ಲೇ ಇದ್ದುಕೊಂಡು ಎಲ್ಲಾ ಲೋಕವನ್ನು ಕಾಪಾಡಬೇಕಾದುದು ದೇವೇಂದ್ರನ ಕರ್ತವ್ಯ. ಹಾಗೆಯೇ ದೇವೇಂದ್ರನೊಂದಿಗೆ ಯಕ್ಷರು, ಕಿನ್ನರರು, ಕಿಂಪುರುಷರು, ಗಂಧರ್ವರು ಹೀಗೆ ನಾವೆಲ್ಲರೂ ಜೊತೆಯಾಗಿ ಸಹಕರಿಸುತ್ತಿದ್ದೇವೆ ಸ್ವಾಮಿ. ಅದರಲ್ಲೂ ಕೂಡ ಗಂಧರ್ವ ಲೋಕ ಇಲ್ಲಿನ ಅಧಿಕಾರಿ ಚಿತ್ರಸೇನನಾದಂತಹ ನಾನೇ. ಗಂಧರ್ವ ಗಾಯನ 14 ಲೋಕದಲ್ಲಿಯೂ ಪ್ರಸಿದ್ಧಿ. ದೇವೇಂದ್ರನ ಸಭೆ ವೈಭವದ ಸಭೆ. ಆ ಸಭೆಗೆ ಮೆರಗು ಬರಬೇಕಾದರೆ ರಂಭಾದಿ ಅಪ್ಸರಾಂಗನೆಯರು ನರ್ತನವನ್ನು ಮಾಡಬೇಕು. ಆದರೆ ಅವರ ನರ್ತನಕ್ಕೆ ಸ್ಫೂರ್ತಿ ಯಾವುದು ಹೇಳಿ? ಈ ಗಂಧರ್ವರ ಹಿಮ್ಮೇಳ ಗಾಯನಕ್ಕೆ ನಾವೇ ಆಗಬೇಕು. ಹಾಗೆಯೇ ಈ ಗಂಧರ್ವ ಲೋಕವನ್ನು ಯಾವುದೇ ಕುಂದುಕೊರತೆಗಳಿಲ್ಲದೆ ಆಳಿಕೊಂಡು ಬಂದವನಾಗಿದ್ದೇನೆ. ಎಂದಿನಂತೆ ಓಲಗವನ್ನು ಕೊಟ್ಟಿದ್ದೇನೆ.
ವಿಶೇಷವೇನಾದರೂ ಇದ್ರೆ ಸಭೆಗೆ ಬರಲಿ ನೋಡೋಣ. ಎದ್ದೇಳು. ಯಾರೋ ನೀನು? ನಾನು ಬುದ್ಧಿ ನಿಮ್ಮ ಮಾವ. ಸರಿಯಾಗಿ ಹೋದರು. ನಾನು ನೀನು ಅಂದ್ರೆ ಅಲ್ಲಿದ್ದವ. ಅಲ್ಲಿದ್ದವ? ಅಲ್ಲೇ ಎಲ್ಲಿ? ಕಣ್ಣಿಗೆ ಎಣ್ಣೆ ಹಾಕಿ ಅಲ್ಲಿದ್ದವ. ಯಾಕೆ ಕಣ್ಣಿಗೆ ಎಣ್ಣೆ ಹಾಕಿದ್ದಿ? ಅಲ್ಲಿ ವನ ವನ ವನ. ಓ, ವನದರ ಕೋಲೆ ವನಪಾಲಕ. ಅಲ್ಲಿದ್ದವ ಇಲ್ಲಿಗೆ ಯಾಕೆ ಬಂದೆ? ಅಲ್ಲಿದ್ದವ ಇಲ್ಲಿಗೆ ಕಾರಣ ಉಂಟು. ಹೇಳು. ಕೇಳಯ್ಯ ಚಿತ್ರಸೇನ ದೊರೆಯೇ, ಕೇಳಯ್ಯ ಚಿತ್ರಸೇನ ದೊರೆಯೇ, ಕೇಳಯ್ಯ ಚಿತ್ರಸೇನ ದೊರೆಯೇ, ಸೌಭಾಗ್ಯದ ಸಿರಿಯೇ, ಸೌಭಾಗ್ಯದ ಸಿರಿಯೇ, ಸೌಭಾಗ್ಯದ ಸಿರಿಯೇ, ಕೇಳಯ್ಯ ಚಿತ್ರಸೇನ ದೊರೆಯೇ. ಮೃಗಬೇಟೆಗಾಗಿ ಬಂದು ಒಳಗೆ, ಮೃಗಬೇಟೆ 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 ಮೃಗಬೇಟೆಗಾಗಿ ಬಂದು ಒಳಗೆ, ಮುನಿಗಳನ್ನೆಲ್ಲ 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 ಬೆಗಡು ಪೊಲೀಸು ಕಟ್ಟಿ ಕಣಗೆ, ಮುನಿಗಳನ್ನೆಲ್ಲ ಮುಗುಟೆಯರೆಲ್ಲರೂ ಸೊಗಸಿನಿಂದಲೇ ನೆನೆದುಕೊಂಡೆ ಹರುಷದಿ. ಬುದ್ಧಿ, ಏನು? ನಾನು ಅಲ್ಲಿಗೆ ಕಣ್ಣಿಗೆ ಎಣ್ಣೆ ಹಾಕಿ. ವನಪಾಲಕ. ಅಲ್ಲಿದ್ದವ. ಆ ಜಾಗ ಬಿಟ್ಟು ಈ ಜಾಗಕ್ಕೆ ಯಾಕೆ ಬಂದೆ? ನಿಮ್ಮ ಕೆಳಗಿನ ಕಾಡುಂಟಲ್ಲ ಅದು ಕಾಯ್ತಿದ್ದ. ಹಾ, ಏನಾಯ್ತು ಅಲ್ಲಿ? ಅದೇ ದೈತ್ಯವ. ಹೇ, ದ್ವೈತವನ? ತಕ್ಕೊಳ್ಳಿ ಅದೇ ಮುಂದೆ ಹೇಳು. ದ್ವೈತವನ ಬುದ್ಧಿ. ಹ, ನಾವು ಕಾಯ್ತಿದ್ದೇವೆ ಬುದ್ಧಿ. ಇವತ್ತು ಎಂದಿನಂತಲ್ಲ ಬುದ್ಧಿ. ಮತ್ತೇನು ವಿಶೇಷ? ಹೊಲವನ್ನು ಕಾಯ್ತಿರುವಂತಹ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಬಹಳ ಜನ ಬಂದಿದ್ದಾರೆ. ಬಹಳ ಜನ? ಹಾ, ಬಹಳ ಜನ ಬಂದು ಯಾಕೆನ್ನುವುದಾಗಿ ವಿಚಾರಿಸಬೇಕಿತ್ತು. ಅವರು ಬಂದದ್ದೇ. ಏಯ್, ಯಾರ ನೀನು? ಇಲ್ಲಿ ಎಂತ ಮಾಡ್ತೀಯ? ದಾರಿ ಬೇಡ, ದಾರಿ ಬೇಡ. ದಾರಿಯ ಕತ್ತರಿಸಿದೆ ಈಗ. ಅಲ್ಲ, ಅವರು ನನ್ನ ಹತ್ರ ಕೇಳಿ. ಓ, ಅಲ್ಲಿ? ಹಾ, ಮುಂದೆ? ನಾನು ಆಗೋದಿಲ್ಲ ಅಂತ ಹೇಳಿದೆ. ನಿನ್ನನ್ನು ನೇಮಿಸಿದ್ದೆ ಅದಕ್ಕಲ್ವಾ ಅವರಿಗೆ ವನವಿಹಾರ ಮಾಡ್ಬೇಕಂತೆ. ವನವಿಹಾರ? ಜನ ಕೇಳಿ ಆಡ್ಬೇಕಂತೆ. ಹೌದಪ್ಪ. ಏಕಾಏಕಿ ಮುಂದೆ ಬಂದು ನಾನು ತಡೆದು ನಿಲ್ಲಿಸಿದೆ. ಹಾಗೆಲ್ಲ ಅಷ್ಟು ಸುಲಭದಲ್ಲಿ ಒಡೆಯನ ಅಪ್ಪನಲ್ಲಿ ಬಿಡ್ಲಿಕ್ಕಾಗೋದಿಲ್ಲ. ಯಾರು ನೀವು ಅಂತ ಕೇಳಿ. ಸರಿಯಾದ ಮಾತನ್ನೇ ಹೇಳಿ. ಯಾರಂತೆ? ಅವರು ಇಲ್ಲಿಯವರಲ್ಲ. ಮತ್ತೆಲ್ಲಿ ಅವರು? ಅಲ್ಲಿ. ಎಲ್ಲಿ? ಅಸ್ತಿನಾಸ್ತಿ. ಅಸ್ಥಿರಾವತಿ. ಅವನೇ ಕೌರವ. ಅವನೇ. ಸರಿ, ಆಮೇಲೆ? ಬಹಳ ಜನ ಬಂದಿದ್ದಾರೆ. ಓಹೋ, ಅಂಗಲ್ಲದ ಕರ್ಣ ದುಶ್ಮನ ಎಲ್ಲ ಕೂಡಿಕೊಂಡು. ಅಂಗದೇ ಕಾರಣ ಎಲ್ಲ ದುಶ್ಯಾಸನ ಇರಬೇಕು. ಮಾತಿಗೆ ಮಾತಾಡಲಿಲ್ಲ ಬುದ್ಧಿ. ಕಡೆಗೆ ಹೊಯ್ಕಲ್ ಶುರುವಾಯ್ತು. ಪರಿಣಾಮ ಏನು? ನಾನು ಬಿಡ್ಲಿಲ್ಲ, ಅವರು ಬಿಡ್ಲಿಲ್ಲ. ನೀನು ಬಿಡುವವಲ್ಲ ಅಂತ ಹೇಳಿ ನಿನ್ನಲ್ಲಿಟ್ಟದ್ದು ನಾವು. ಅವರು ಕೊಟ್ಟದ್ದೇ, ನಾವು ಹೊಡೆದದ್ದೇ. ಅವರು ಕೊಟ್ಟದ್ದೇ, ನಾವು ಹೊಡೆದದ್ದು. ಸರಿಯಾಗಿದೆ ನೋಡಿ. ಮತ್ತೆ ಅವರು ಕೊಟ್ಟದ್ದು ನಾವು ಹೊಡೆದದ್ದು. ಅವರು ಕೊಟ್ಟದ್ದೇನು, ನೀವು ಹೊಡೆದದ್ದೇನು ಅಂತ ಬೇಕಲ್ಲ. ಅವ್ರು ಕೊಟ್ಟದ್ದು ಪೆಟ್ಟು. ಅವ್ರು ಕೊಟ್ಟದ್ದು ಪೆಟ್ಟು. ಅದಕ್ಕಿಂತ ಜೋರಾಗಿ ನೀವು ಹೊಡೆದದ್ದು. ನಾವು ಹೊಡೆದದ್ದು ಅದಕ್ಕಿಂತ ಜೋರಾಗಿ ಹೊಡೆದಿದ್ದೇವೆ. ಓಹೋ, ನಮಗೆಲ್ಲ ಹೊಡೆದು ನಮ್ಮ ವನವನ್ನೆಲ್ಲ ಪುಡಿ ಮಾಡಿ ಜಲಕ್ಕೆ ಇಳಿದು ಜಲದ ನೀರನ್ನೆಲ್ಲ ಮಲಿನಗೊಳಿಸಿ ಕೃಷಿ ಮುನಿಗಳನ್ನೆಲ್ಲ ಓಡಿಸಿಬಿಟ್ಟಿದ್ದಾರೆ. ಧರಿತ್ರಿ ಬಾಲ ವನಚರರಿಂದ ವಾರ್ತೆಯ ಆಲಿಸುತ್ತ ಕಿಡಿ ಕೆದರಿದನು ಕಲಿ ಚಿತ್ರ ಸೇನಾಜ್ಯ.
ಸಿದ್ಧಿಯನ್ನು ಮಾಡಿಕೊಳ್ಳಿ. ಮುಂದಿನ ವಿಚಾರವನ್ನು ನಾನು ನೋಡಿಕೊಳ್ಳುತ್ತೇನೆ. ಪರಮೇಶ್ವರನ ಅಹಂಕಾರವೇ ಚಿತ್ರಸೇನನನ್ನು ದುಡುಕುವಷ್ಟು ಧೈರ್ಯವಂತೆ ಮಾನವರಾದಂತಹ ಅವರು ಇಲ್ಲಿಯವರೆಗೆ ಬಂದು ದಾನವರಂತೆ ವರ್ತಿಸುತ್ತಿದ್ದಾರೆ ಎಂಬಲ್ಲಿಗೆ ನಮ್ಮಲ್ಲೇನು ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಲಿಕ್ಕೆ ಜನ ಇಲ್ಲ ಎಂದು ಮಾಡಿದ್ದಾರೆ. ಹಾಗಾಗಿ ಯಾರಲ್ಲಿ ಯಕ್ಷ ರಾಕ್ಷಸರು ಸಭೆಗೆ ಬರಲಿ ನೋಡೋಣ. ಕರೆಸಿದಂತ